ವಿದ್ಯಾರ್ಥಿಗಳೇ, ಮಹಾಂತ್ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ಯಾರಿಗಾಗಿ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ SSLC ಎಕ್ಸಾಮ್ ಬರೀತಾ ಇರುವಂತ ವಿದ್ಯಾರ್ಥಿಗಳಿಗೆ. ಅದು ಇದು ಮೇನ್ಲಿ ಯಾರಿಗಪ್ಪ ಅಂದ್ರೆ ಫೇಲ್ಯೂರ್ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ. ಓಕೆ, ಸಂದರ್ಭ ಭಾಳ ಡಿಟೇಲ್ ಆಗಿ ಬರೆದಿರ್ತದ್ರಿ, ನಮಗೆ ಬರೀಲಿಕ್ಕೆ ಆಗಲ್ಲ ಅನ್ನೋರಿಗೆ ಅತ್ಯಂತ ಸರಳ ಉತ್ತರ ಮತ್ತು ಕಾಮನ್ ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಈಗ ನೋಡ್ರಿ, ಒಣ ಮರದ ಗಿಳಿ ಮೇಲಿಂದ ಸಂದರ್ಭವನ್ನ ಕೇಳ್ತಾರ. ಆ ಸಂದರ್ಭವನ್ನ ಕೇಳಿದ್ರೆ ನೀವು ಬಹಳ ಡಿಟೇಲ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ. ಒಂದು ಆಕಾರ ಮತ್ತು ಸ್ವಾರಸ್ಯ ಇದು ಕಾಮನ್. ಒಣ ಮರದ ಗಿಳಿ ಪಾಠದಿಂದ 4 ಅದಾವ, ಹೌದಾ? ಆ 4 ಹೇಳಿಕೆ ಒಳಗೆ ಯಾವ್ದಾದ್ರು ಹೇಳಿಕೆ ಕೊಡ್ರಿ, ಕೇಳಿ. ಅವ್ರು 4 ಹೇಳಿಕೆ ಒಳಗ ಯಾವ್ದಾದ್ರು ಎನಿ ಒನ್ ಯಾವ್ದನ್ನಾದ್ರೂ ಕೇಳಿ, ನೀವು ಇದೇ ಉತ್ತರ ಪ್ರಾಕ್ಟೀಸ್ ಮಾಡ್ರಿ, ಇದೇ ಉತ್ತರ ಬರೆದ್ ಬಿಡ್ರಿ. ನಿಮಗ 2 ಮಾರ್ಕ್ಸ್ ಬರ್ತಾವ ಇದರಿಂದ. ಓಕೆ, 2 ಮಾರ್ಕ್ಸ್ ಈಸಿಯಾಗಿ. ಓಕೆ, ನೋಡ್ರಿ, ಫಾರ್ ಎಕ್ಸಾಂಪಲ್, ಇಂಥ ಒಣದ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಅಂತ ಕೇಳಿದ್ರೆ ಆಕಾರ ಬರೀರಿ. ಈ ವಾಕ್ಯವನ್ನು ಅರಾಮಿತ್ರರವರು ಬರೆದಿರುವ ಮಹಾಭಾರತ ವ್ಯಾಸಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣ ಮರದ ಗಿಳಿ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಗಿಳಿಯ ಉಪಕಾರ ಸ್ಮರಣೆ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇಷ್ಟು ಸಾಕ. ಇಷ್ಟು ಬರೆದ್ರ ಆಕಾರಕ್ಕೆ 1 ಮಾರ್ಕ್ಸ್ ಕೊಡ್ತಾರ ನಿಮಗ. ನೆಕ್ಸ್ಟ್ ಸ್ವಾರಸ್ಯ ಬರೆದ್ರ 1 ಮಾರ್ಕ್ ಸಿಗ್ತದ. ಟೋಟಲ್ 2 ಮಾರ್ಕ್ ಸಿಗ್ತಾವ. ಹಿಂಗ 5 ಹೇಳಿಕೆ ಕೇಳ್ತಾರ ನಿಮಗ. 5 2 10 ಮಾರ್ಕ್ಸ್ ಬರ್ತಾವ. ಓಕೆ, ನಿಮಗೆ ಈಸಿ ಆಗ್ಲಿ ಅಂತ ಈ ರೀತಿಯಾಗಿರುವಂತ ಕಾಮನ್ ಉತ್ತರಗಳನ್ನು ಕೊಟ್ಟಿದ್ದೇನೆ. ನೋಡ್ರಿ, ಇನ್ನ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಪಾಠದಿಂದ ಏನಾದ್ರು ಕೇಳಿದ್ರಂದ್ರ ಆಕಾರ ಇಲ್ಲಿ ತಪ್ಪದ. ನೋಡ್ರಿ ವಿದ್ಯಾರ್ಥಿಗಳೇ, ಈ ವಾಕ್ಯವನ್ನು ರಮೇಶ್ ಗೌಡ್ MK ಅವರು ಬರೆದಿರುವ ಗಾನಯೋಗಿ, ಇಲ್ಲಿ ಆಕಾರ ಬರಿತಾ ಇದ್ದೇನೆ, ನೋಡ್ಕೊಳ್ರಿ. ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು, ಇದು ಆಕಾರ ಕೃತಿ. ನೋಡ್ರಿ, ಈ ರೀತಿ ರಮೇಶ್ ಗೌಡ್ MK ಅವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. 1 ಮಾರ್ಕ್. ಇಲ್ಲಿ ಸ್ವಾರಸ್ಯ ನೋಡ್ರಿ, ಇಲ್ಲಿ ಪುಟ್ಟರಾಜರ ಪ್ರತಿಭೆ ವ್ಯಕ್ತವಾಗಿದೆ. ಈ ಪಾಠದಿಂದ ಯಾವುದೇ ವಾಕ್ಯವನ್ನು ಕೇಳಿದ್ರು ಕೂಡ ನೀವು ಇದನ್ನೇ ಸ್ವಾರಸ್ಯ, ಇದನ್ನ ಫಿಕ್ಸ್ ಬರೀರಿ. ಆಕಾರ ಬರೀಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಅಂದ್ರೆ ಆಕಾರನು ಬರೆಯಕ್ ಹೋಗ್ಬೇಡ್ರಿ, ಹೋಗ್ರತ್ ಆಕಾರನು ಬಿಟ್ಟು ಬಿಡ್ರಿ. ಕೇವಲ ಕೃತಿಕಾರರ ಹೆಸರು ಮತ್ತೆ ಪಾಠದ ಹೆಸರು ಅಷ್ಟನ್ನ ಬರೀರಿ. ಇಷ್ಟು ಸ್ವಾರಸ್ಯ ಬರೀರಿ, ನಿಮಗೆ 2 ಮಾರ್ಕ್ ಸಿಗ್ತಾವ. ಓಕೆ, ಮುಂದಿನ ಪಾಠ ನೋಡ್ರಿ. ಇನ್ನ ಕಾಫಿ ಕಪ್ಪು ಪಾಠ. ಈ ವಾಕ್ಯವನ್ನು ಗುರುರಾಜ್ ಕರ್ಜಿಯವರು ಬರೆದಿರುವ ಕರುಣಾಳು ಬಾ ಬೆಳಕೆ ಕೃತಿಯಿಂದ ಆಯ್ದ ಕಾಫಿ ಕಪ್ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಕಾಮನ್ ಆಗಿರುವಂತ ಸ್ವಾರಸ್ಯ ನೋಡ್ರಿ, ಗುರುಗಳು ಶಿಷ್ಯರಿಗೆ ಜೀವನದ ಪಾಠ ಹೇಳುತ್ತಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದ್ ನೋಡ್ರಿ, ಇದು ನನ್ನ ಗೋಪಾಲ ಪಾಠ. ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ನನ್ನ ಗೋಪಾಲ ಎಂಬ ನಾಟಕ ಕೃತಿಯಿಂದ ಆಯ್ದ ನನ್ನ ಗೋಪಾಲ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ತಾಯಿ ಮಗನ ಭಕ್ತಿ ಭಾವವು ಇಲ್ಲಿ ಸ್ವಾರಸ್ಯವಾಗಿದೆ. ಹಿಂಗ ಈ ಪಾಠದಿಂದ ಯಾವುದೇ ಹೇಳಿಕೆಗಳನ್ನ ಕೇಳಿದ್ರು ಸಹಿತ, ಪ್ರಶ್ನೆ ಕೇಳಿದ್ರು ಕೂಡ ಆಕಾರ ಕಾಮನ್ ಆಗಿರ್ತದ, ಸ್ವಾರಸ್ಯ ಕಾಮನ್ ಆಗಿರ್ತದ. ಇವನ್ನೆಷ್ಟು ರೂಢಿ ಮಾಡ್ಕೊಳ್ರಿ, ಪ್ರತಿ ಪ್ರಶ್ನೆಗೆ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಬಂದೇ ಬರ್ತಾವ. ಸವಿಚೈತ್ರ. ಓಕೆ, ಸವಿಚೈತ್ರ ಕಾಮನ್ ಆನ್ಸರ್ ನೋಡ್ರಿ, ಆಕಾರ ಕಾಮನ್ ಆಗಿದೆ. ಈ ಸಾಲನ್ನು ಡಾಕ್ಟರ್ ಬಸವರಾಜ್ ಸಾದರ್ ಅವರು ರಚಿಸಿರುವ ಸಿಸಿಫಸರ ಸುತ್ತು ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಯುಗಾದಿ ಸಂದರ್ಭದಲ್ಲಿ ಕಂಡುಬರುವ ಪ್ರಕೃತಿ ವರ್ಣನೆ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಓಕೆ, ಈ ರೀತಿಯಾಗಿ ಒಂದು ಕಾಮನ್ ಆನ್ಸರ್ ಅನ್ನ ಬರೆದ್ ಬಿಡ್ರಿ, ಇದನ್ನ ಓದ್ಕೊಂಡ್ಬಿಡ್ರಿ. ಸದ್ದು ಮಾಡದಿರು ಪಾಠ. ಇದು CP ಕೃಷ್ಣಕುಮಾರ್ ಅವರು ರಚಿಸಿರುವ ಬೊಗಸೆ ಕವನ ಸಂಕಲನದಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಮನುಷ್ಯನು ಸದ್ದಿಲ್ಲದೆ ಮೌನವಾಗಿ ಬದುಕಬೇಕು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಪಾಠ. ಇದು ಈ ಸಾಲನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ. ಇದನ್ನು ಬರಲಿಕ್ಕೆ ಕಷ್ಟ ಆದ್ರೆ ಸಿಂಪಲ್ ಆಗಿ ಗದಾಯುದ್ಧ ನೆನ್ಪಿಟ್ಕೊಂಡ್ಬಿಡ್ರಿ.
ಗದಾಯುದ್ಧ ಕೃತಿಯಿಂದ ಆಯ್ದ, ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳ ವ್ಯತ್ಯಾಸವು ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು ಒಂದು ಕಾಮನ್ ಆಗಿರುವಂತ ಆಕಾರ ನೋಡ್ರಿ, ಆ ಪಾಠದ ಮೇಲೆ ಯಾವ ಪ್ರಶ್ನೆ ಆದ್ರೂ ಕೇಳಿ ಸಂದರ್ಭಕ್ಕೆ ಆಕಾರ ಕಾಮನ್ ಆಗಿರ್ತದ, ಬರೆದು ಬಿಡ್ರಿ. ಇದು ಯಾರಿಗೆ? ಪಾಸಿಂಗ್ ಲೆವೆಲ್ ಇರುವಂತವ್ರಿಗೆ. ನೋಡ್ರಿ, ಕೆಲವೊಬ್ರಿಗೆ ಆಕಾರ ಕೃತಿ ನೆನಪಿಟ್ಕೊಳಕಾಗಲ್ಲ, ಅದು ಕಷ್ಟ ಆಗ್ತದಂದ್ರ ಅದನ್ನು ಬರಿಬೇಡ್ರಿ. ಕೇವಲ ಪಾಠ ಯಾರು ಬರ್ದಾರ ಮತ್ತು ಪಾಠದ ಹೆಸರೇನು ಅನ್ನೋದನ್ನ ಬರೀರಿ. ಆ ನಂತರ ಸ್ವಾರಸ್ಯ ಬಹಳ ಸಿಂಪಲ್ ಆಗಿ ಒಂದೇ ಒಂದು ಸಾಲಿನ ಸ್ವಾರಸ್ಯ ಕೊಟ್ಟೇನಿ. ಇದು ಎಲ್ಲಾ ಆ ಪಾಠದ ಎಲ್ಲಾ ಪ್ರಶ್ನೆಗಳಿಗೂ ಸಹಿತ ಕಾಮನ್ ಆಗಿರುವ ರೀತಿ ಒಳಗೆ ಕೊಟ್ಟಿದ್ದೀನಿ. ನಾನು ಏನ್ ಈ ವಿಡಿಯೋ ಒಳಗೆ ಕೊಟ್ಟಿದ್ದೀನಿ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ ಅದು ಯಾವ ಪಾಠದಿಂದ ಬಂದಿದೆ ಅನ್ನುವಂಥದ್ದನ್ನ ಅಷ್ಟು ತಿಳ್ಕೊಂಡ ನೀವು ಬರೆದ್ರೆ ಸಾಕು. ನಿಮಗೆ ಮಿನಿಮಮ್ ಏನಪ್ಪಾ ಅಂದ್ರೆ 10 ಮಾರ್ಕ್ಸ್ ಗ್ಯಾರಂಟಿ. ಬಹುಶಃ ಇದ್ರೊಳಗೆ ಕಷ್ಟ ಇರುವಂಥದ್ದು ಏನು ಇಲ್ಲ ಅಂತ ಅನ್ಕೊಳ್ತೇನಿ. ಸರಿನಾ? ಮಾಡ್ತೀರಾ? ಒಂದು ಆತ್ಮವಿಶ್ವಾಸ ನಿಮ್ ಕಡೆ ಇದೆನಾ? ಈಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರ ನೀವು ಹೆಂಗ್ ಬೇಕಾದಂಗೆ ಪರೀಕ್ಷೆಯನ್ನು ಎದುರಿಸಬಹುದು. ಬಿಕಾಸ್ ನಾನು ಬರದೇ ಬರಿತೇನೆ, ನಾನು ಪಾಸ್ ಆಗೇ ಆಗ್ತೇನೆ, ನಾನು ಒಂದು ಒಳ್ಳೆ ಗುಡ್ ಸ್ಕೋರ್ ಮಾಡ್ತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನೀವು 100% ಅಚೀವ್ ಮಾಡ್ತೀರಿ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ರಿ. ಸರಿನಾ? ಭಯ ಅನ್ನೋದನ್ನ ತೆಗೆದು ಹಾಕ್ರಿ. ಓಕೆ, ಒಳ್ಳೇದಾಗ್ಲಿ. ದ್ವಿತೀಯ ಭಾಷೆ ಕನ್ನಡವನ್ನ ಬರಿತಾ ಇರುವಂತ ಎಲ್ಲ SSLC ವಿದ್ಯಾರ್ಥಿಗಳಿಗೂ ಸಹಿತ ಶುಭವಾಗ್ಲಿ ಅಂತ ಹಾರೈಸ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಮತ್ತೇನಾದರೂ ವಿಡಿಯೋಗಳು ಬೇಕಾದರೆ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟನ್ನು ಮಾಡಿರಿ. ಎಕ್ಸಾಮ್ ಬಿಫೋರ್ ನಿಮಗೆ ಆ ಕ್ಲಾಸನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.